ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ಮಸಾಲ ಚಿತ್ರಾನ್ನ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಒಂದನ್ನು ಪಕ್ಕಕ್ಕಿಡಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಪ್ಲೇಟಲ್ಲಿರುವ ಎಲ್ಲ ಮಸಾಲೆನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಸೊ 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದೆರಡಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸೊ 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ನಾನಿಲ್ಲೊಂದು 15 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ. ಇದನ್ನೆಲ್ಲನೂ ಸ್ವಲ್ಪ ನೀರನ್ನು ಸೇರಿಸಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ತುಂಬ ಪೇಸ್ಟ್ ಥರ ಗ್ರೈಂಡ್ ಮಾಡಬೇಡಿ, ಈ ಥರ ಇರಬೇಕು ತರಿಯಾಗಿ. ಸೊ ನೋಡಿ, ನೀರು ಕೂಡ ಜಾಸ್ತಿ ಹಾಕಬಾರ್ದು. ಈಗ ಒಂದು ಕಡಾಯಿ ಇಟ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫಸ್ಟೇ ಫ್ರೈ ಮಾಡ್ಕೊಳ್ಳಿ. ಈ ಥರ ಒಗ್ಗರಣೆ ರೈಸ್ ಎಲ್ಲ ಮಾಡುವಾಗ ಕಡಲೆ ಬೀಜನ ಫಸ್ಟೇ ಫ್ರೈ ಮಾಡಿಕೊಂಡ್ರೆ ನಿಮಗೆ ರೈಸಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ. ಸೊ ಗೊಜ್ಜುನ ಎಷ್ಟು ದಿವಸ ನೀವು ಸ್ಟೋರೇಜ್ ಮಾಡಿದ್ರೂ ಮೆತ್ತಗಾಗೋದಿಲ್ಲ ಕಡಲೆ ಬೀಜ ಎಲ್ಲ. ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು 1 ಟೀ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಸೊ ಈ ವಿಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ಅದು ಯಾರು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ನೋಡಿ, ಅದೇ ಎಣ್ಣೆಗೆ 1 ಕಪ್ಪಷ್ಟು ಹಸಿ ಬಟಾಣಿ ಹಾಕಿದಾಗ ಲಿಟ್ನ ಕ್ಲೋಸ್ ಮಾಡಿ, ಇಲ್ಲಾಂದರೆ ಸಿಡಿಯುತ್ತೆ. ಇಲ್ಲಾಂದರೆ ಆನಿಯನ್ ಹಾಕಿದ್ಮೇಲೆ ಬಟಾಣಿನ ಹಾಕ್ಕೊಳ್ಳಿ. ಸೊ 1 ಕಪ್ಪಷ್ಟು ಆನಿಯನ್ನು. ಈ ಮಸಾಲ ಚಿತ್ರಾನ್ನ ಭಟ್ರು ಸ್ಟೈಲಲ್ಲಿ ಮದುವೆ ಮನೆಯಲ್ಲೆಲ್ಲ ಕೂಡ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಹಾಕ್ಕೊಂಡ್ರೆ, ಹಸಿ ಬಟಾಣಿ, ಇದಕ್ಕೆ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ಕೂಡ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಬಿಡಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಬೇಕಿದ್ರೆ ನೀವು ಕೊನೆಯಲ್ಲೂ ಕೂಡ ಸೇರಿಸ್ಕೊಬೋದು. ಜಾಸ್ತಿ ಆದರೆ ಕಡಿಮೆ ಮಾಡೋದು ತುಂಬಾ ಕಷ್ಟ. ಸೊ ನೋಡಿ, ಉಪ್ಪು ಹಾಕಿದ್ಮೇಲೆ ಆಗಲೇ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ, ರುಬ್ಬಿರುವಂಥದ್ದು. ಸೊ ಇದನ್ನು ಹಾಕುವಾಗ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಫ್ಲೇಮು. ಯಾವುದೇ ಅಡುಗೆ ಆಗಲಿ ನೀವು ಲೋ ಫ್ಲೇಮು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಎಲ್ಲ ಅಡುಗೆನೂ ಚೆನ್ನಾಗಿಯೇ ಬರುತ್ತೆ. ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡು ಮಾಡೋ ಅಡುಗೆ ಯಾವುದೂ ಚೆನ್ನಾಗಿರಲ್ಲ ನನ್ನ ಪ್ರಕಾರ. ನನಗಂತೂ ಅಡುಗೆ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳ್ತೀನಿ. ಯಾಕೆ ಅಂದರೆ ನಾನು ಏನೇ ಅಡುಗೆ ಮಾಡಿದ್ರೂ ಮೀಡಿಯಮ್ ಫ್ಲೇಮ್, ಲೋ ಫ್ಲೇಮ್ ಅಷ್ಟೇ. ನಾನು ಹೈ ಫ್ಲೇಮ್ ಇಟ್ಟು ಯಾವ ಅಡುಗೆನೂ ಮಾಡೋದಿಲ್ಲ. ಸೊ ನೋಡಿ, ಇದು ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡಿದೆ ಅಂದರೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿ ಬೆಂದಿದೆ. ಸೊ ಈಗ 1-2 ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ಳಿ. ಸೊ ಮನೆಯಲ್ಲಿ ತುಂಬ ಜನ ನೆಂಟರು ಇದ್ದಾಗ, ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದಾಗ ಈ ಚಿತ್ರಾನ್ನ ಮಾಡಿ, ನಿಮಗೆ ಗೊಜ್ಜು ಕೂಡ ಜಾಸ್ತಿ ಇರುತ್ತೆ, ಜನಕ್ಕೂ ಕೂಡ ಬಡ್ಸೋಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಬಂದರೆ ಸೂಪರ್ ಅಂತ ಹೇಳ್ತೀನಿ. ಈಗ ಅರಿಶಿಣ ಹಾಕಿದ್ಮೇಲೆ ಫುಲ್ ಗ್ಯಾಸ್ ಲಿಟ್ನ ಆಫ್ ಮಾಡ್ಕೊಳ್ಳಿ, ಗ್ಯಾಸ್ ಫ್ಲೇಮ್ನ. ನಿಂಬೆಹಣ್ಣು, 1 ನಿಂಬೆಹಣ್ಣನ್ನ ಬಳಸಿದ್ದೀನಿ ನಾನಿಲ್ಲಿ. ಜನ ಜಾಸ್ತಿ ಇದ್ದಾರೆ ಅಂದರೆ ಇದೇ ಗೊಜ್ಜಿಗೆ 2 ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಅಡ್ಜಸ್ಟು ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಿಂಬೆಹಣ್ಣು ಹಾಕುವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ, ಇಲ್ಲ ಲೋ ಫ್ಲೇಮ್ ಇಟ್ಕೊಳ್ಳಿ, ಯಾಕಂದರೆ ನಿಂಬೆಹಣ್ಣು ಕಹಿ ಬಂದುಬಿಡುತ್ತೆ. ಸೊ ನಿಂಬೆಹಣ್ಣು ಹಾಕಿದ್ಮೇಲೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಕಡಲೆ ಬೀಜನ ಹಾಕಿ, ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿನ. ಈ ಥರ ರೆಸಿಪಿ ಶೇರ್ ಮಾಡುವಾಗ ನನಗೆ ಗೊತ್ತಿರೋ ಅಂಥ ಸಣ್ಣ ಪುಟ್ಟ ಟಿಪ್ಸ್ನ ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ. ಸೊ ಅದು ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿರೋದು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ಬಿಸಿಯಾದಂಥ ಮಸಾಲ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಇದು ತುಂಬಾ ಜಾಸ್ತಿ ಇದೆ, ನಾನು ಇಷ್ಟಕ್ಕೂ ರೈಸ್ ಮಿಕ್ಸ್ ಮಾಡಲ್ಲ. ಅರ್ಧ ಚಿತ್ರಾನ್ನ ಗೊಜ್ಜನ್ನ ತೆಗೆದಿಟ್ಕೊಂಡು ಇವಾಗ ಇದಕ್ಕೆ ಬಿಸಿ ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಯಾರು ಕೇಳಿದ್ದು ಅಂದರೆ ನನ್ನ ನಮ್ಮ ದೊಡ್ಡಕ್ಕ ಯಾವಾಗೂ ಹೇಳ್ತಾಳೆ, ಇದನ್ನು ಯಾಕೆ ನೀನು ಇಷ್ಟು ಇಯರ್ ಆಗಿದೆ ವಿಡಿಯೋ ಮಾಡಿ ಹಾಕಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಂತ. ಸೊ ಗೊತ್ತಿಲ್ಲ, ಇದನ್ನು ಮಾಡೋಕ್ಕೆ ಆಗಿಲ್ಲ ನನಗೆ. ಯಾವಾಗೂ ಅಷ್ಟು ಅವಳು ಹೇಳಿದಾಗ, ಇಲ್ಲ ನೀನು ಇದನ್ನ ವೀಡಿಯೋ ಮಾಡು, ಅಲ್ಲಿ ನೋಡ್ಕೊಂಡು ಮಾಡಿದ್ರೇ ನಮಗೆ ಸ್ಯಾಟಿಸ್ಫೈ, ನೀನು ಹೇಳೋದು ನಮ್ಗೆ ಅರ್ಥ ಆಗಲ್ಲ ಅಂತ. ಸೊ ಹಂಗಾಗಿ ಇವತ್ತಿನ ವೀಡಿಯೋ ನಮ್ಮ ಅಕ್ಕನಿಗೋಸ್ಕರ. ಸೊ ಫೈನಲಾಗಿ ಚಿತ್ರಾನ್ನ ರೆಡಿ ಆಯಿತು. ಸೊ ಎಲ್ಲರೂ ಕೂಡ ಒಂದು ಸತಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.